ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ. ಲಾಸ್ಟ್ ಕೂಡ ನಾನೊಂದು ವಿಡಿಯೋ ಮಾಡಿದೆ ಇದರ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಅದನ್ನು ಹೋಗಿ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಸೊ ಇದು ನಾನು ಎಲ್ಲ ತರದ ಲಿಕ್ವಿಡ್ ಫರ್ಟಿಲೈಸರ್ ನಾನು ಮನೇಲಿ ಪ್ರಿಪೇರ್ ಮಾಡೋದು, ಅಲ್ಲದೆ ನಾನು ಗಿಡಗಳಿಗೆ ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಆದ ಕಾರಣ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ಒಂದು ಕಂಟೈನರ್ ತಗೊಂಡಿದ್ದೇನೆ. ಈ ಕಂಟೈನರಿಗೆ ನಾನೀಗ ಚೆನ್ನಾಗಿ ಒಣಗಿರುವಂತ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕೊಳ್ತಾ ಇದ್ದೇನೆ. ನಾವು ಯಾವಾಗ್ಲೂ ಇದನ್ನು ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಈರುಳ್ಳಿದು, ಅದನ್ನು ತಗೊಳ್ಬೇಕು. ಚೆನ್ನಾಗಿ ಒಣಗಿರ್ಬೇಕು. ಒಣಗಿಲ್ಲ ಅಂದ್ರೆ ನಾವು ಚೆನ್ನಾಗಿ ಒಣಗಿಸ್ಬಿಟ್ಟು ಶೇಖರಣೆ ಮಾಡಿ ಇಟ್ಕೊಳ್ಬೇಕು. ಇದನ್ನು ನಾನು ಈ ಕಂಟೈನರ್ಗೆ ಹಾಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ ಕೊಡೋದ್ರಿಂದ ಗಿಡಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಗಿಡಗಳ ಬೇರುಗಳು ತುಂಬಾ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಅಯನ್ ಹಾಗೇನೆ ಫಾಸ್ಫರಸ್ ಕೂಡ, ಸಲ್ಫರ್ ಕೂಡ ಇರುತ್ತೆ. ಆದ್ರಿಂದ ಈ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆಯನ್ನು ಒಟ್ಟಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ನಾವು ಒಂದು ಒಳ್ಳೆ ರಿಸಲ್ಟ್ ನೋಡ್ಬೋದು. ಇದನ್ನು ಹೀಗೆ ನಾನು ಕ್ಲೋಸ್ ಮಾಡಿ ಒಂದು 2-3 ದಿನಗಳ ಕಾಲ ಹೀಗೆ ಬಿಡ್ತೇನೆ. ಇವಾಗ ಇನ್ನೊಂದು ಕಂಟೈನರ್ ತಗೊಂಡಿದ್ದೇನೆ. ಈ ಕಂಟೈನರ್ಗೆ ನಾನು ನೋಡಿ ಅಲೋವೆರಾವನ್ನು ಹಾಕೊಳ್ತಾ ಇದ್ದೀನಿ. ಈ ಅಲೋವೆರಾ ಇದೆಯಲ್ಲ, ಇದು ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ. ಈಗ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ. ಈ ಫರ್ಟಿಲೈಸರ್ ಅನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋದ್ರಿಂದ ಇರುವೆಗಳು, ಕೀಟಗಳು ಬರೋದನ್ನು ತಡೆಯಬಹುದು. ಅಲ್ಲದೆ ಇದು ಫಂಗಸ್ ಅಟ್ಯಾಕ್ ಆಗೋದನ್ನು ಕೂಡ ತಪ್ಪಿಸುತ್ತೆ. ಆದ ಕಾರಣ ಅಲೋವೆರಾವನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದನ್ನ ನೀವು 15 ದಿವಸಕ್ಕೊಂದ್ಸಾರಿ ಹಾಕಿದ್ರೆ ಸಾಕಾಗುತ್ತೆ. 15 ದಿವಸಕ್ಕಲ್ಲಾದ್ರೆ ಒಂದು ತಿಂಗಳಿಗೆ ಒಂದ್ಸಾರಿ ಆದ್ರೂ ಈ ತರದ ಫರ್ಟಿಲೈಸರ್ ನೀವು ಕೊಡ್ತಾ ಇರ್ಬೇಕು ಗಿಡಗಳಿಗೆ. ಅದರಿಂದ ಗಿಡಗಳಿಗೆ ಎಲ್ಲಾ ತರಹದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಹೀಗೆ ನೀವು ಮನೆಯಲ್ಲಿ ಮಾಡಿದಂತಹ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ರೆ ಗಿಡಗಳಿಗೆ ಎಲ್ಲಾ ತರಹದ ಪೋಷಕಾಂಶಗಳು ಸಿಗುತ್ತೆ. ಅಲ್ಲದೆ ಗಿಡಗಳು ತುಂಬಾ ಸ್ಟ್ರಾಂಗ್ ಆಗಿ, ಹೆಲ್ದಿಯಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದಕ್ಕೋಸ್ಕರ ಯಾವುದೇ ತರಹದ ಹಣ ಖರ್ಚು ಮಾಡಬೇಕಾಗಿಲ್ಲ. ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ನೀವು ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ಸ್ ಅನ್ನು ರೆಡಿ ಮಾಡ್ಕೊಳ್ಬಹುದು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಒಂದ್ಸಲ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಕಂಟಿನ್ಯೂಸ್ ಅದನ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ಗಿಡಗಳಿಗೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಆ ಮಣ್ಣಲ್ಲಿರುವಂತಹ ಎರೆಹುಳುಗಳಾಗ್ಲಿ ಅಥವಾ ಆ ಮಣ್ಣಿನ ಫಲವತ್ತತೆಗೆ ಬೇಕಾದಂತಹ ಮೈಕ್ರೋ ಆರ್ಗಾನಿಸಮ್ಸ್ ಅದಿದ್ದೆಲ್ಲ ನಾಶವಾಗ್ತದೆ. ಆದ್ರಿಂದ ನೀವು ಪ್ರತಿ ಸಲನೂ ಕೆಮಿಕಲ್ ಫರ್ಟಿಲೈಸರ್ ಅನ್ನು ಡಿಪೆಂಡ್ ಆಗಬೇಕಾಗುತ್ತೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಇವಾಗ 2 ಕಂಟೈನರ್ ಕೂಡ ರೆಡಿ ಆಗಿದೆ. ಒಂದರಲ್ಲಿ ಅಲೋವೆರಾ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಹಾಕಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನ 2-3 ದಿನಗಳ ಕಾಲ ಹೀಗೆ ಇಡ್ತೀನಿ. ಇವಾಗ 2 ಡೇಸ್ ಆಗಿದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿರೋದು. ಫಸ್ಟ್ ನಾನು ಅಲೋವೆರಾ ಫರ್ಟಿಲೈಸರ್ ಅನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ಕಂಟೈನರ್ ಯಾಕೆ ಯೂಸ್ ಮಾಡ್ತಾ ಇದ್ದೇನೆ ಅಂದ್ರೆ, ನಿಮಗೆ ಇದರಲ್ಲಾಗಿರುವಂತ ಕಲರ್ ಚೇಂಜಸ್ ನಿಮಗೆ ಚೆನ್ನಾಗಿ ಗೊತ್ತಾಗ್ಲಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ. ನೋಡಿ, ಇದು ಅಲೋವೆರಾದಿಂದ ಮಾಡಿರುವಂತ ಫರ್ಟಿಲೈಸರ್ ಯೆಲ್ಲೋ ಕಲರಿಗೆ ಟರ್ನ್ ಆಗಿದೆ ಹಾಕಿರುವಂತ ನೀರು. ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿದಂತ ಫರ್ಟಿಲೈಸರ್ ಅನ್ನು ಇನ್ನೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂಥರದ ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಇದರಿಂದ ಕೀಟಗಳು ಮತ್ತೆ ಇರುವೆಗಳು ಬಾರದಂಗೆ ಗಿಡಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಇದು ಸ್ವಲ್ಪ ಡಾರ್ಕ್ ಆರೆಂಜ್ ಕಲರಿಗೆ ಟರ್ನ್ ಆಗಿದೆ. ಈ 2 ಫರ್ಟಿಲೈಸರ್ಸ್ ಅನ್ನು ನೀವು ಸಪರೇಟ್ ಆಗಿ ಕೂಡ ಹಾಕಬಹುದು, ಅಥವಾ ಒಂದೇ ಇದಕ್ಕೆ ಕಂಟೈನರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಕೊಡಬಹುದು. ನಾನಿಲ್ಲಿ ಎರಡನ್ನು ಕೂಡ ಒಂದು ಬಕೆಟ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಎರಡನ್ನು ನೀವು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ.
ಎರಡಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಒಂದೇ ಸಲ ಗಿಡಗಳಿಗೆ ಕೊಡ್ಬೋದು ನಾವು. ಸೊ 2 ಫರ್ಟಿಲೈಸರ್ ನಾನು ಇವಾಗ ಹಾಕೊಂಡಿದ್ದೀನಿ. ನಾವು ಎಷ್ಟು ಫರ್ಟಿಲೈಸರ್ ಯೂಸ್ ಮಾಡಿದೀವಿ ಅದೇ ಅಳತೆಯ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ಅಂದ್ರೆ 1:1. ನೀವು ಒಂದು ಫುಲ್ ಫರ್ಟಿಲೈಸರ್ ಹಾಕಿದ್ರೆ ಅಷ್ಟೇ ಅಳತೆಯ ನೀರನ್ನು ಕೂಡ ಹಾಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಇದು ಫರ್ಟಿಲೈಸರ್ ರೆಡಿ ಆಗಿದೆ. ನಾನು ಇವಾಗ ಇಲ್ಲಿ ಎಲ್ಲ ಗಿಡಗಳಿಗೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗ್ತೀನಿ. ಎಷ್ಟು ಬೇಕೋ ಅಷ್ಟೇ ಕೊಟ್ರೆ ಸಾಕು, ತುಂಬಾ ಹಾಕುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಹರಿದು ಹೋಗಿ ವೇಸ್ಟ್ ಆಗೋದ್ರಿಂದ ಅಲ್ಲದೆ ನಮಗೆ ಅದರಿಂದ ಏನು ಉಪಯೋಗ ಇಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ಕೊಟ್ರೆ ಸಾಕು. ಇಲ್ಲ ಅಂದ್ರೆ ನಾವು ಗಿಡಗಳಿಗೆ ನೆಕ್ಸ್ಟ್ ನೀರು ಹಾಕುವಾಗ ಎಲ್ಲ ತೊಳ್ಕೊಂಡು ಹೋಗುತ್ತೆ. ಇದರಿಂದ ಗಿಡಗಳಿಗೆ ಯಾವುದೇ ತರಹದ ಉಪಯೋಗ ಇಲ್ಲ. ಆದ್ರಿಂದ ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಸಾಕು. ಸೊ ಈ ವಿಡಿಯೋದಿಂದ ಯಾರೆಲ್ಲ ಗಾರ್ಡನರ್ಸ್ ಇದ್ದಾರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸಿಗೋಣ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ.